ರಚನಾ ಚಡಚನ ತಿರುಗೇನ ಸಂಚನ 90ಯ ಹೊಡೆದನ ಓನೋನಿ ತಿರುಗೇನ. ಅದು ಲವ್ ಸ್ಟೋರಿ ಬ್ಯಾರೆ ಐತನ, ನಿಮಗ್ ಗೊತ್ತಿಲ್ಲ ಅದು ಅವಘಟ. ದಾನಮ್ನ ಗುಡಿಯಾಗ ಗೆಳತಿ ನನಗ ಮಾತ ಒಂದ ಹೇಳಿ, ವರ್ಷದಾಗ ಗಂಡನ ಕೈಯಿಂದ ಕಟಗೊಂಡಿಕೊಳ್ಳಗ ತಾಳಿ. ಅದ್ಭುತ ಗೀತೆ ನಮ್ಮ ಚಡಚನ ತಾಲೂಕು ಹುಡುಗರು ಲವ್ ಸ್ಟೋರಿ ಕುರಿತು. ಚಿಗವ ಇವತ್ತ ಹಚ್ಚ ಮಳಿ ಚಲೋ ಆಗೈತಿ. ಹುಡ್ರ ನಮ್ಮ ಮಂದಿ ಸಂಬಂಧ ಲೇ, ನೀವೇಟ ಬರಿಗಟ್ರಿ ಲೇ, ನೋಡ್ರಿಲ್ಲ ಆಮೇಲೆ ಆಕಿನ ನೋಡಿಲ್ಲ. ಲಕ್ಷ್ಮಿ ಮೈಕ್ ತೋ, ನಿಮ್ಮ ಮಂದಿ ಒಟ್ಟ ಏನು ಸುಮ್ಮನೆ ಕೂತಾರ ನೋಡಲ್ಲಿ. ನಮ್ಮ ಮಂದಿ ಅಂತಾರ ನಿಮ್ಮ ಅತ್ತೆ ಅಲ್ಲ, ನಿಮ್ಮ ಮಂದಿ. ಅದೇ ನಮ್ಮ ಮಂದಿ ಸುಮ್ ಕೊಡಂಗಿಲ್ಲ, ಯಾಕಂದ್ರೆ ನಾನು ಬರುತ್ತಾನ ವೇಟ್ ಮಾಡಾತಿದ್ರು ಅವ್ರು. ಚಪ್ಪಾಳಿ ಹೊಡಸ್ ನೋಡು. ನೋಡು, ನಾ ಹೇಳೇ ಇಲ್ಲ ಇನ್ನು. ಅಂದ್ರೆ ಅಟ್ಟು ಬ್ಯಾಸರಾಗಿನಿ. ಸುಮ್ ಕೊಡ್ರಿ. ಹೇಳೋಕಿನ ಮೊದಲ ಹೊಡೆದಾರ ಅಂದ್ರೆ ಬ್ಯಾಸರಾಗಿನಿ ಅಂತದ. ಬ್ಯಾಸರಾಗಿಲ್ಲ, ಅದು ಖುಷಿಗೆ ನಾ ಬಂದಿನಲ್ಲ, ಆ ಖುಷಿಗೆ ಹೊಡೆದವ್ರು. ಯಾರು ಅಂದ್ರೆ ನಾ ಹೇಳಾತೀನಿ. ಅಣ್ಣ ಲಕ್ಷ್ಮಿ ನೋಡಕ್ ಕೆಟ್ಟ ಮಂದಿ ಬಂದಿರಿ ಕೈ ಹತ್ರಿ. ಲೈಟ್ ಆರ್ಸನ ಬಿಡ್ರಿ. ಲಕ್ಷ್ಮಿ ನೋಡಕ್ ಕೆಟ್ಟ ಮಂದಿ ಬಂದಿರಿ ಕೈ ಹತ್ರಿ. ಅಯ್ಯೋ, ನಾ ಒಂದ್ 10, 15, 20 ಮಂದಿ. ಅಣ್ಣ ಮೈಲಾರಿ ನೋಡಕ್ ಕೆಟ್ಟ ಮಂದಿ ಅವಿ. ನೀವು ಹಾಳು ಬಿಜಾಪುರ ಬಸ್ ಆಯ್ತು ಬನ್ನಿ. ಲೈಟ್ ಹಚ್ಚನ ಕಾಣೋದಿಲ್ಲಕ್ಕೆ. ಯಾರ ನಮ್ಮ ಅಣ್ಣತಮ್ರಿದ್ರಿ, ಎಲ್ಲರ ಕೈ ಹತ್ರಿ. ಸದ್ಯ ತೆಗಿಬೇಡ. ಅಣ್ಣ ತಮ್ಮ ಅಂದ್ರೆ ನಮಗ್ ಕಿವಿನ ಕೇಳೋದಿಲ್ಲ. ಇಲ್ಲಿ ನೋಡು, ಅವ ಯಾವ್ದ ಪೂರ್ವ ಜನ್ಮದಾಗ ಅಣ್ಣ ಆಗಿರ್ಬೇಕು. ಇರ್ಲಿ ಬಿಡು, ನಿನ್ ಒಬ್ಬವನಾರ ಅಣ್ಣ ಸಿಕ್ಕ ಇಟ್ಟುಗು ಒಬ್ಬ ಅಣ್ಣ ಇಟ್ಟರಿಗೂ ಎಲ್ರಿಗೂ ಮಾವ ಆದವ. ಯಾಕ ನೀವು ಸಂಬಂಧ ಇಲ್ಲನ? ನಿಮ್ಮ ಅಣ್ಣತಮ್ರಲ್ಲನ? ನಮ್ಮ ಅಣ್ಣತಮ್ರಲ್ಲ ನೀವು. ನೀವಿನ್ನ ಇಟ್ಟಿದಿರ ನಿಮಗ. ನೀವ್ ನನ್ನ ತಮ್ಮಲ್ಲ ಅವಿ. ಲಕ್ಷ್ಮಿ ಮಕ್ಕಳಲ್ಲವು, ದೇವ್ರ ಮಕ್ಕಳವು. ನಾ ಅದನ್ನೇ ಅನ್ಬೇಕಂತ ಮಾಡಿದ್ದೆ. ಬ್ಯಾರೆ ಏನಾರ ಅಂದ್ರೆ ನಿನ್ನ ಅವನು ದಾಟೋದ ಇಲ್ಲಿ. ಗೊತ್ತೈತಿಲ್ಲ ಇದು ಯಾವ ಏರಿಯಾ? ಗೊತ್ತು. ಯಾವ್ರ? ಚಡಚಣ. ಅಲ್ಲ, ಇದಕ್ಕೊಂದು ಸ್ಪೆಷಲ್ ಹೆಸರು ಐತಿ. ಏನದು? ಏನಂತಾರ ಅಣ್ಣ? ಭೀಮಾ ತೀರ್ ಅಂತಾರ, ಗೊತ್ತೈತಿಲ್ಲ? ಪ್ರೀತಿಯಿಂದ ಬಂದ್ರ ದಡ ಸೇರಿಸ್ತಾರ, ಇಲ್ಲಾಂದ್ರ ಅಲ್ಲೇ ನಡ್ನೀರಾಗ. ಓಕೆ, ಧನ್ಯವಾದಗಳು. ಈಗ ಲಕ್ಷ್ಮೀ ವಿಜಯಪುರ ಅವರ ಕಂಡ ಸೇರಿಲಿ ಒಂದು ಅದ್ಭುತವಾದ ಗೀತೆ ತೆಗೆದುಕೊಂಡು ಬರೋಣ. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ಬಂಗಾರದ ಅಂಗಡಿಗೆ ಒಂದೊಂದು ತೊಲಿ ಬಂಗಾರ ಎಲ್ಲರಿಗೆ ಅರಿವಿ ತಂದಾರತ್ತ. ಬರ್ಲಿ ಜೋರ ಚಪ್ಪಾಳೆ. ಹಲೋ ನೀವು ಚಪ್ಪಾಳೆ ಹೊಡ್ರಿ, ನಿಮ್ಗೆ ಇನ್ನೊಂದು 5 ವರ್ಷ ಫ್ರೀ ಆಗ್ಲಿ. ಓಕೆ, ಕೇಳಿಗ ಮತ್ತೊಂದು ಅದ್ಭುತವಾದ ಗೀತೆ ನಮ್ಮ ತಂಡದ ಗಾಯಕಿ. ಓಕೆ, ಈಗ ಲಕ್ಷ್ಮಿ ಅವರು ಒಂದು ಅದ್ಭುತ ಗೀತೆ ಹಾಡ್ತಾರ. ಈ ಒಂದು ಗೀತೆನ ಅದು ಆಕ್ಚುಲಿ ನಿಮಗ್ ಸಂಬಂಧಪಟ್ಟಿದೆ. ಬಾಳ್ ಫೀಲ್ ಒಳಗದಿರಲ್ಲ, ನಮ್ಮ ಹುಡುಗರು ಬಾಳ್ ಲವ್ ಪೀವ್ ಮಾಡಿರ್ತೀರಿ, ಅದಕ್ಕ ನಿಮ್ ಸಂಬಂಧ ಹಾಡ್ತೀನ. ಹಾಡ ಅದಕ್ಕ ಕರ್ಸಿರ್ತವ. ನೀನು ಹಂಸಿದ್ದಂತ್ರು 8 ದಿನ ಒಪ್ಪತ್ತದ ನಿನ್ನ ಸಂಬಂಧ. ನೋಡಲಿ, ಮನೆಗೆ ಹೋಗಿಲ್ಲ 8 ದಿನ. ಸೌಂಡ್ ಚಪ್ಪಾಳೆ. ಯಾರ್ ಚಪ್ಪಾಳೆ ಹೊಡಂಗಿಲ್ಲ ನೋಡ, ಅಲ್ಲ ಅವ್ರವ್ರ ಲವರ್ ಮೇಲೆ ಆಣಿ. ಹೊಡ್ರಿ. ಮತ್ತ ಯಾರ್ ಚಪ್ಪಾಳೆ ಹೊಡಿತೀರ್ ನೋಡು, ಆ ದೇವ್ರ ನಿಮಗ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ. ಯಾರ್ ಚಪ್ಪಾಳೆ ಹೊಡಂಗಿಲ್ಲ ನೋಡು, ಅವ್ರವ್ರ ಲವರ್ ಮೇಲೆ ಆಣಿ. ಬರ್ಲಿ ಇನ್ನೊಂದ್ಸರಿ ಜೋರ ಚಪ್ಪಾಳೆ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮ್ಮ ತಳವಾರ ಸಮಾಜದ ಗಜಾನನ ಮಿತ್ರ ಮಂಡಳಿಯ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿಕೊಳ್ಳುದ. ನಿಜವಾಗಿ ಈ ಕಾರ್ಯಕ್ರಮ ಟೈಮಿಂಗ್ ಮಧ್ಯಾಹ್ನ 3ರಿಂದ 6 ಗಂಟೆ ಮಾಡಿದ್ದೀವಿ ರೀ ಅಣ್ಣ ಮೊದಲ. ಬಟ್ ನಮ್ಮ ಹುಡುಗರು, ನಮ್ಮ ಹಂಸಿದ್ದ ಅವರ ಗೆಳೆಯರ ಬಳಗದವರು ಇಲ್ಲ ಕಾರ್ಯಕ್ರಮ ಮಧ್ಯಾಹ್ನ ಆದ್ರೆ ಯಾರೂ ಜನ ಸೇರಂಗಿಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಂಗ ನನಗ ಹೋಗೋದು ಬರೋದು ತ್ರಾಸ ಆಗತ್ತಂದ್ರು ಕೂಡ ಅವ್ರ ಒಂದು ಪ್ರೀತಿ ಅಭಿಮಾನಕ್ಕೆ 6 ಗಂಟೆಯಿಂದ 9 ಗಂಟೆ ತನಕ ಮಾಡ್ಕೊಡ್ತೀನಿ ಅಂತ. ನಿಜವಾಗಿ ಅಣ್ಣ, ಗಣಪನ ಸೀಸನ್ಯಾಗ 2 ಕಾರ್ಯಕ್ರಮ ಒಪ್ಕೊಳ್ಳಂಗಿಲ್ರಿ. ಯಾಕಂದ್ರೆ ಗೊತ್ತ ಪರಿಸ್ಥಿತಿ. ಇಲ್ಲಿಂದ ನಾ ಈಗ ಮತ್ತೆ 140 ಕಿಲೋಮೀಟರ್ ಹೋಗ್ಬೇಕ್ರಿ.
ಯಾವ್ದಾರು ಗಾಡಿ ಸ್ಪೀಡ್ ಹೊಡ್ಕೊಂಡು ಹೋಗಿ ಹೆಚ್ಚು ಕಮ್ಮಿ ಆದ್ರೆ ಯಾರು ಇರಂಗಿಲ್ಲ. ಬಟ್ ಇವತ್ತಿನ ಯಾಕೆ ಚಡಚನ ಭಾಗ ಕಾರ್ಯಕ್ರಮ ಒಪ್ಪಿಕೊಂಡಿನಂದ್ರ ಈ ಚಡಚನ ತಾಲೂಕಿನ ಭಾಗದ ಎಲ್ಲ ನನ್ನ ಅಭಿಮಾನಿ ದೇವರುಗಳು ತಾಯಿಗಿಂತ ಹೆಚ್ಚು ಪ್ರೀತಿ ತೋರ್ಸಾತಿರಣ. ಆ ಪ್ರೀತಿಗೆ ನಾ ಯಾವತ್ತು ನಿಮಗೆ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳಂತ ಹೇಳ್ತಾ ಈಗ ಮತ್ತೊಂದು ಗೀತೆ ತೆಗೆದುಕೊಂಡು ಬರೋಣ.